ಎಲ್ಲ ಆತ್ಮಬಂಧುಗಳಿಗೂ ಶಿವಾನಂದ ತಪೋಭೂಮಿ ತಪೋನಿಧಿ ಐತಿಗೆ ಇದನ್ನು ಯಾಕೆ ನಾವು ಬಳಸ್ಕೊಳಕ್ ತಯಾರಿಲ್ಲ ಈ ಊರಿನ ಜನರು ಪ್ರಶ್ನೆ ಸಾಕಷ್ಟು ನಾವು ನೋಡಿದಾಗ ಅನಿಸ್ತದೆ. ಶಿವಾನಂದರ ಹೆಸರಿನ ಮೇಲೆ ಹುಟ್ಟಿದಂಥ ಶಾಖಾ ಮಠಗಳು ಎಷ್ಟೊಂದು ಉನ್ನತ ಮಟ್ಟಕ್ಕೆ ಬೆಳೆದವು. ಎಂಥ ತತ್ವ ಚಿಂತನೆಗಳನ್ನು ನಡೆಸಿ ಆಗಿನ ಕಾಲದಂಥ ಗುರು ಹಿರಿಯರಲ್ಲಿ ಮಾಡ್ಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನೀವು ನೋಡಿ, ಇಲ್ಲ ಆಂಧ್ರದಿಂದ ಹಿಡ್ಕೊಂಡು ಬಳ್ಳಾರಿ, ರಾಯಚೂರು ಅಂತ ಭಾಗದ ಹೋದ್ರೆ ಶಿವಾನಂದ ಮಠಗಳು ಹುಡ್ಕೊಂಡು ಸಿಗ್ತಾವೆ. ಅಂದ್ರೆ ಶಿವಾನಂದರು ಇಲ್ಲಿದ್ದು ತಪಸ್ಸಿನ ಸಮಯವನ್ನು ಹೆಚ್ಚು ಸಮಯವನ್ನು ಕಳೆದು ಸದ್ಯಕ್ಕೆ ಈ ಊರಣ್ಣರಿಗೆ ಕಳಕಳಿ ಹಾಕುವುದಿಲ್ಲ ಅದು ಪ್ರಶ್ನೆ ಮಾಡೋದು. ಎದುರು ಕೊರತೆ ಇದು ಯಾಕೆ ನೀವಾಯ್ತು ಇಲ್ಲಿ ಪ್ರಶ್ನೆ ಮಾಡ್ಕೋಬೇಕು. ಮುಖ್ಯವಾಗಿ ಹೊಳೆನವ್ರು ಸರ್ ಹೇಳ್ತಾರಲ್ಲ, ಹೊಳೆನವ್ರು ಮನೆತನದ ಪ್ರಶ್ನೆ ಮಾಡ್ಕೋಬೇಕಿಲ್ಲ. ಯಾಕೆ ಹೇಳ್ತೇನೆ ಅಂದ್ರೆ, ಈಗ ಶಿವಾನಂದವ್ರು ಯಾಕಡೆ ಹೋಗ್ಬಿಡ್ತಿದ್ರು ಗುಳಪ್ಪ ಹಿಡ್ಕೊಂಡು ಅದನ್ನು ಕುಂದರ್ಸ್ಕೊಳ್ಬೇಕಂದ್ರೆ ಅವ್ರು ಗೊತ್ತಿಲ್ಲದಾಗ ಇತ್ತಾಗ ಹೋಗಿ ಆ ಕಡೆ ಪ್ರಚಾರಕ್ಕೆ ಈ ಭಾಗ ಸಿಗದಿದ್ದೇ ಇಲ್ಲ. ಅವರು ಅಂತ ಒಂದು ತಪೋನಿಧಿಯಲ್ಲಿ ಉಳಿಯಂಗ ಮಾಡಿದವ ಗುಳಪ್ಪದ. ಅದನ್ನ ನೆನಪು ಮಾಡ್ಕೋಬೇಕು. ಅದನ್ನ ನೆನಪು ಮಾಡ್ಕೊಂಡು ಆ ಹೊಳೆನವ್ರು ಮನೆತನದವ್ರು ಮನೆಯನ್ನಾರು ನಾಲ್ಕು ಮಂದಿ ಕೂತ್ರು ಇಲ್ಲಿ ಜಗ ಸಾಲುವುದಿಲ್ಲ. ಅಂದ್ರೆ ನಾವು ನಮ್ಮ ಹಿರಿಯರು ಮಾಡಿದಂಥ ಸಂಸ್ಕಾರಗಳನ್ನ ಸಂಘಗಳನ್ನ ಬಿಟ್ಟು ಎಂಥ ಹೀನವೃತ್ತಿ ಕಡೆ ಮಾಡ್ತೀವಿ ಅನ್ನೋದು ವಿಚಾರ ಮಾಡೋದು. ಯಾಕೆ ನಮ್ಮಲ್ಲಿ ಸಮಾಧಾನ ಇಲ್ಲ, ಯಾಕೆ ನಮ್ಮಲ್ಲಿ ಶಾಂತಿ ಇಲ್ಲ, ಯಾಕೆ ನಮ್ಮ ಜೀವನದಲ್ಲಿ ಏರುಪೇರುಗಳಾಗ್ತಾವೆ, ದುಃಖಗಳು ಬರ್ತಾವೆ. ಹಿಂದಿನ ಕಾಲದಲ್ಲಿ ಇಷ್ಟೊಂದು ಅನುಕೂಲಗಳಿರಲಿಲ್ಲ. ಅವರಿಗೆ ಒಂದು ಗುಡಾರ ಕಟ್ಟಿ ನೆಳ ಮಾಡಿ ಅದರೊಳಗೆ ಪ್ರವಚನ ನಡೆಸ್ತಿದ್ರು. ಹಾಳು ಮಣ್ಣಿನ ಮಠ ಮಾಡಿ ಬಂದು ಅಂಥ ಪ್ರತಿಕೂಲ ವಾತಾವರಣ ಸಮಯದಾಗ ಸದ್ಯಕ್ಕೆ ಅಚಲವಾದ ನಂಬಿಕೆ ಇದ್ಕೊಂಡು ಅವಾಗ ನಡೆಸ್ಬೋದು ನಾವು. ಮುಂದೆ ಕಾಲಕ್ರಮೇಣ ಏನಾಯ್ತು ಇಲ್ಲಿ, ಯಾಕೆ ಇದರ ಹಿಂದೆ ಉಳ್ಕೊಂಡು ಬಂತು ಅಂದ್ರೆ ಇಚ್ಛಾಸಕ್ತಿ ಕೊರತೆ. ಇದರದ ಮಹತ್ವವನ್ನ ಗುರು ಹಿರಿಯರು ನಮಗೆ ಹೇಳಿದ್ರು ಸದಕ್ಕೆ ಇದು ಉದಾಸೀನ ಭಾವ ತಾಳಿ ನಾವು ಹೊರಗಿನ ಆಡಂಬರ ಜಗತ್ತಿಗೆ ಬೆನ್ನ ಹತ್ತಿದ್ದಕ್ಕಾಗಿ ಇದಕ್ಕಾಗಿ. ಯಾಕಂದ್ರೆ ನಮ್ಮಲ್ಲಿ ಇಚ್ಛಾಶಕ್ತಿ ಕೊರತೆ ಆದಾಗ ಏನಾಗ್ತದೆ, ಸತ್ಯದ ಕಡೆ ಚಿಂತನೆ ಹೋಗೋದು. ಇದನ್ನು ಯಾಕೆ ಮಾಡ್ಬೇಕಂದ್ರೆ ನಮ್ಮ ಲಾಭಕ್ಕಾಗಿ ಮಾಡ್ಬೇಕು. ಶಿವಾನಂದರಿಗೆ ಅವಶ್ಯಕತೆ ಇಲ್ಲ. ಅಪ್ಪ ಅವರು ಇಷ್ಟು ಇದ್ರ ಬಗ್ಗೆ ಉಗ್ರ ಇದ್ರಂದ್ರೆ ಅಜ್ಜವ್ರ ಗತಿಗೆ ಯಾವ ಬರೀ ಪೂಜೆ ಗಂಟಿ ಗಿಂಟಿ ಬಾಸು ಕೂರ್ಸಲ್ಲ, ಕಿತ್ ಹೊಳಿ ಹೋಗಿದೆ ಹೋದ್ ಬಿಡಲಿ ಇವನು ಅಂತೇಳಿ ಒಂದು ಹಡ್ಡಿ ಬಿಟ್ಟಿದ್ರ ನಾವು ಮಗ. ಅರ್ಥಾತ್ ಏನಪ್ಪ ಅಂದ್ರೆ ಅವ್ರಿಗೆ ಅವಶ್ಯಕತೆ ಇದ್ದಿಲ್ಲ. ಜನರನ್ನು ಕೂಡಿಸ್ಕೋಬೇಕು, ಹೇಳಬೇಕು, ಇಲ್ಲಿ ಜನರನ್ನು ಹೆಚ್ಚೆಚ್ಚು ಕೂಡಿಸಿ ಇದನ್ನು ಮಾಡಬೇಕು. ಜಗತ್ತಿನ ಬೇಗನೆ ಯಾವುದು ಇದ್ದಿಲ್ಲ ಅವರಿಗೆ. ಬೇಕಾದ ಬರಬೇಕು, ಸರ್ಕಾರ ಸರಕು ಅಲ್ಲೆಲ್ಲ ಹೊಯ್ಕೊಂಡು ಹೋಗ್ಬೇಕು. ನೇರವಾಗಿ ಯಾವ ಇರುವಲ್ಲಕ್ಕ ಮಿನಿಸ್ಟರ್ ಇರುವಲ್ಲಕ್ಕ ಪದಿವಾಳ ಇರುವಲ್ಲಕ್ಕ ಯಾವುದು ಬಿಡಿಯತ್ತಿಲ್ಲ. ರಾಷ್ಟ್ರಪತಿ ವಿಶ್ವಾಧಿಪತಿ ಅದ್ರೊಳಗೆ ಎಲೆಕ್ಟ್ರಿನ್ ಎದ್ದಿಲ್ವ ಹೆಂಗೆ ಹೇಳ್ತಾರ ಹಂಗ ಇದ್ರು ಅವರು. ರಾಜನಿದೆ, ಚಕ್ರವರ್ತಿಗಳು ಚಕ್ರವರ್ತಿ, ಯಾವುದು ಬಿಡೋದಿಲ್ಲ. ಮತ್ತ ಹೀಗಿತ್ತಲ್ಲ, ನಾವು ನೋಡ್ತಿದ್ವಲ್ಲ, ಯಾರ್ಯಾರು ಅವ್ರ ಜೋಡಿ ಅತ್ಯಂತ ಅನ್ಯೋನ್ಯ ಭಕ್ತಿ ಭಾವದಿಂದ ನಡ್ಕೊಂಡಾರ ಅವರೆಲ್ಲ ಉದ್ಧಾರ ಆಗಿಬಿಟ್ರು. ಯಾರು ಅವರಿಂದ ದೂರ ಸರಿದ್ರಲ್ಲ, ಗುರು ಸನ್ನಿಧಿಯಿಂದ ಯಾರು ದೂರ ಸರಿತಾರಲ್ಲ, ಪುಡಿ ಪುಡಿ ಆಗಿ ಹೋಗುದು. ನಾವು ಕಾಳಿಂದ ಹೇಳ್ತಾರಲ್ಲ, ವಿಶ್ವಕಲ್ಲ ಕಾಳಿಂದ ಉದಾಹರಣೆ ಹೇಳ್ತಾರ. ಗೂಟದಲ್ಲಿ ಗಣಮಂತ್ರ ಹಂಗ ಇರ್ತೈತಿ. ದೂರ ಸರಿದ ನಮ್ಮ ಮನಸ್ಸಿನೊಳಗೆ ಅನನ್ಯವಾದ ಭಕ್ತಿ ಭಾವ ಇರಬೇಕು. ಮತ್ತೊಂದು ಆಸೆ ಬಯಕೆ ಇರಬಾರ್ದು. ನನ್ನ ಹೆಸರು ಬರಲಿ, ನನ್ನ ದಶೆ ಬರಲಿ, ಅಂತ ಈ ಭಾವ ಇರಬಾರ್ದು. ಇದು ಬಂದ್ರೆ ಕೇಳಿಸಿ ಬರ್ತೈತಿ. ನಾನು ಕರೀಲಿಲ್ಲವ, ನಾನು ಇದನ್ನು ಮಾಡಲಿಲ್ಲವ, ಇವು ಯಾರಿಗೂ ಕರೀದು ಬಿಡುದು ಅವಶ್ಯಕತೆ ಇಲ್ಲ. ಯಾರ ಮದುವೆ ಮುಂಜು ಎಲ್ಲ ಇದು
ನಿನಗೆ ಬೇಕಾಗಿತ್ತು, ನಿನಗೆ ಸೌಖ್ಯ ಬೇಕಾಗಿತ್ತು, ನೀ ಆರಾಮ್ ಇರ್ಬೇಕಾಗಿತ್ತು, ಬರ್ಬೇಕಷ್ಟ. ಇಲ್ಲಂದ್ರೆ ಅಲ್ಲೇ ಬಾಳೆ ಬಿದ್ದೋಳ ಯಾರಿಗೆ ಅವಶ್ಯಕತೆ ಐತಿ? ನೀನು ಸುಖಿ ಆಗಬೇಕಾಗಿತ್ತು, ಯಾರು ಕರೀಲಿ, ಯಾರು ಬಿಡ್ಲಿ, ಯಾರು ಒಂದು ಅಣ್ಲಿ, ಹಾಸಿ ಮಾತಾಡ್ಲಿ, ಇದು ಮಾತಾಡ್ಲಿ, ಅದನ್ನೆಲ್ಲ ತೆರೆ ಕೆಡಿಸ್ಬಿಡ, ದೂರ ಸರಿಸಿಟ್ಟುಬಿಡ. ಅವ್ರು ಬರಲಿಲ್ಲ, ಇವ್ರು ಬರಲಿಲ್ಲ, ಅವ್ರು ಕರೀಲಿಲ್ಲ, ಅವ್ರು ಮಾಡಿ ಕುಂತ ನೆಪ ಬೇಡ ಬೇಡ. ಇದು ಮದುವೆ ಮುಂದಿವೆ ನೀವನ ಅವ್ರು ಕರಿಬೇಕು, ಇವ್ರು ಕರಿಬೇಕನ್ನ ಯಾರದ ಅವಶ್ಯಕತೆ ಐತಿ? ಇಲ್ಲಿ ನಮ್ಮ ಅವಶ್ಯಕತೆ ಐತಿ, ನಮಗೆ ಅವಶ್ಯಕತೆ ಐತಿದದು. ಗುರು ಹೇಳಿದಂಥ ತತ್ವಗಳನ್ನ, ವೇದ ಉಪನಿಷತ್ತುಗಳನ್ನ ಸಾರ ಓದಿದ್ರು ಆ ಸಾರ ಸಿಗುವುದಿಲ್ಲ. ಅಂತ ತತ್ವವನ್ನು ಹೇಳಿದಾರ ಶಿವಾನಂದವ್ರು ಹೇಳಿದ ತತ್ವ ಚಿಂತನೆ, ಅಜ್ಜವ್ರು ಹೇಳಿದಂಥ ತತ್ವ ಚಿಂತನೆ, ಅಪ್ಪವ್ರು ಹೇಳಿದ್ದು ಸಾಮಾನ್ಯ ಇಲ್ಲ. ಸಾಮಾನ್ಯನಿಗೆ ಅದು ತಿಳಿದು ಕಠಿಣ ಅನಿಸ್ತದೆ. ಯಾಕಂದ್ರೆ ವಿಷಯಾದಿಗಳ ಸಂಘಕ್ಕೆ ಬಿದ್ದಾವ, ಬರೀ ವಿಷಯ ವಸ್ತುಗಳು ಎಷ್ಟು ಸಿಗ್ತೈತಿ, ಎಷ್ಟು ಲಾಭ ಐತಿ, ಎಷ್ಟು ಇದಾಗೈತಿ ಲೆಕ್ಕಾಚಾರ ಹಾಕೋವಾಗ ಆ ಮನಃಶಾಂತಿ, ಆತ್ಮಶಾಂತಿ, ಆನಂದದ ಅನುಭೂತಿ ಆ ಕಡೆ ಪಡುವುದರ ಲೆಕ್ಕ ಸಿಗುವುದಿಲ್ಲ. ಬರೀ ಇದ್ರಾಗೆ ತೋರಿಕೆ ವಸ್ತುಗಳಲ್ಲಿ ಲೆಕ್ಕ ಹಾಕೊಂಡು ಕೂತಾವಾಗ ಮನಃಶಾಂತಿ ಅನುಭವವನ್ನು ಹಂಬಲಗಳು ಬರುವುದಿಲ್ಲ. ಅವ ಇದ್ರಾಗ ಲೆಕ್ಕ ಕಳಿತಾನ, ಇದ್ರಾಗ ಕೂಡಿಸ್ತಾನ, ಇದ್ರಾಗ ಕಳಿತಾನ, ಇದ್ರಾಗ ಗುಣಿಸ್ತಾನ, ಇದ್ರಾಗ ಭಾಗಿಸ್ತಾನ, ಮತ್ತೆ ಕಡಿಮೆ ಬೀಳ್ತೈತೆ. ಮತ್ತೆ ಎಷ್ಟು ಪಡೆದ್ರು ಮತ್ತೆ ಪಡಿಬೇಕು ಅನ್ನೋ ಆಸೆ ಹೋಗುವುದಿಲ್ಲ, ದುಃಖ ತೆಪ್ಪುವುದಿಲ್ಲ. ನಾ ನೋಡಿ ಅನನ್ಯವಾದ ಭಕ್ತಿ ಭಾವದಿಂದ ಏನೂ ತಿನ್ನಾಕ ಗತಿ ಇಲ್ಲವರು ನಡ್ಕೊಂಡವ್ರು ನೋಡೇನಿ. ಅಂಥವ್ರ ಮನೆಗೆ ಅಪ್ಪ ಕರೆದು ಹೋಗುದನ್ನು ನೋಡೇನಿ. ಎಂತೆಂಥ ಶ್ರೀಮಂತರ ಒಂದೀ ಟೌನಲ್ಲಿ ಏನು ಸಂಶಯ ಕಾಣ್ತದ ಆ ಕಡೆ ಹೆಜ್ಜೆ ಇಡಲಾರ್ದು ನೋಡೇನಿ. ಆ ಕಡೆ ಹೆಜ್ಜೆ ಎಷ್ಟು ಅನ್ಯ ಕರಿತಾನಂದ್ರು ಅವನ ಅಂತಃಕರಣ ಸಂಶಯ ಇತ್ತಂದ್ರೆ ಆ ಕಡೆನೇ ಹೆಜ್ಜೆ ಇಟ್ಟಿದ್ರು. ಮತ್ತು ಜಾತಿ, ಕುಲ, ಗೋತ್ರ ಇವನು ಯಾವ ನೋಡ್ಯಾನಂದ್ರೆ ಸಾಕಷ್ಟು ಕಣ್ಣಿನ ಉದಾಹರಣೆ. ಜಾತಿ, ಕುಲ, ಗೋತ್ರಗಳನ್ನು ಎಂದೂ ಎಣಿಸಲಿಲ್ಲ. ಯಾರು ಅನನ್ಯವಾಗಿ ಭಕ್ತಿ ಭಾವದಿಂದ ಶ್ರದ್ಧಾದಿಂದ ಅವ್ರ ಹತ್ರ ಬರ್ತಾರ, ಎಲ್ಲರೂ ನನ್ನವರ ಅಂದರು. ಅವರಲ್ಲಿ ಭೇದ ಭಾವ ಅನ್ನುವಂಥ ಅಂತಃಕರಣ ಇರಲಿ. ನಿಜವಾದ ಜ್ಞಾನಿ ಲಕ್ಷಣಗಳು. ಯಾರಿಂದ ಏನ ಲಾಭ, ಏನು ಕ್ಷೇಮ ಅಂತ ಪ್ರಶ್ನೆ ಇರಲಿಲ್ಲ. ಅವನಲ್ಲಿ ಭಕ್ತಿ ಎಷ್ಟೈತಿ ಅನ್ನೋದು ಒಂದ. ಅತ್ಯಂತ ಹೀನ ಪ್ರವೃತ್ತಿ ಒಳಗೆ ಇದ್ದವನಿಗೂ ಸದ್ಯಕ್ಕೆ ಭಕ್ತಿ ಭಾವ ಇತ್ತಂದ್ರೆ ಅವನ ಮನೆಗೆ ಓಡಾಡಿ ಹೋಗ್ಯಾರ. ಕುಡುಕರು ಅಂತಾರ ಮನೆಗೆ ಹೋಗ್ಯಾರ ನೋಡ್ಬೇಕು. ಆದ್ರೆ ಅವನಲ್ಲಿ ಭಕ್ತಿ ಭಾವ, ಅನನ್ಯವಾದ ಭಕ್ತಿ ಭಾವ ಇರಬೇಕು. ಅದಕ್ಕೆ ಈ ಗುರು ಮಹಿಮೆ ಅದನ್ನು ಬಲ್ಲವನ ಬಲ್ಲ. ತಪೋನಿದೆ ಅಂತ ಹೇಳಿದ್ರಲ್ಲ, ಅನನ್ಯವಾದ ತಪೋನಿದೆ ಐತಿ. ಅದ್ರ ಅನುಭವಿಸಿದ ನಿಮ್ಗೆ ಅನುಭವಕ್ಕೆ ಬರಬೇಕಂದ್ರೆ ಅಂತಃಕರಣ ಅಷ್ಟು ಸ್ವಚ್ಛ ಆಗಿರ್ಬೇಕು. ಯಾಕಂದ್ರೆ ಅಂಥ ತಪೋಭೂಮಿ ಇದು. ನಾವು ಏನೋ ತಿಳ್ಕೊಂಡ್ಬಿಟ್ಟೇವೆ ಇದನ್ನ. ಬೇರೆ ಇಲ್ಲಿರಲಾರದ ಆತ್ಮವಿಶ್ವಾಸ ಉದ್ಧಾರ ತೆಗಿತಿದ್ರಂತ. ಮೇಲೆ ಮೇಲೆ ಹನುಮಂತನ ಈರಣ್ಣ ಹೇಳ್ತಿದ್ರು. ಇದು ಇಲ್ಲಿ ಇರ್ಲಾರ್ದ ತಗ ಉತ್ತರ ಭಾರತ, ಮಹಾರಾಷ್ಟ್ರ ಆ ಕಡೆ ಎಲ್ಲರ ಇರ್ತಂದ್ರೆ ಜನತಾ ಇರ್ತಂದ್ರೆ ಜಗತ್ ಪ್ರಸಿದ್ಧ ಆಗಿ ಹೋಗ್ಬಿಡ್ತು. ಮತ್ತ ಇವತ್ತಿಗೂ ಬಹಳ ಮಂದಿ ತಮ್ಮ ವಿಷಯದ ಆಸೆಗೋಸ್ಕರ ನೇರವಾಗಿ ಹೇಳ್ತಕ್ಕಂಥ ಅಜ್ಜವ್ರ ತತ್ವಗಳನ್ನ ಶಿವಾನಂದವ್ರ ತತ್ವಗಳಿಗೆ ವಿರೋಧ ಅದಾವ ಅಂತ ಪ್ರಚಾರ ಮಾಡ್ತಾರೆ. ನೋಡ್ರಿ ನೀವು, ಸದ್ಬೋಧ ಚಂದ್ರಿಕೆ ಆಗಲಿ, ಆತ್ಮಾನುಸ್ಮೃತಿ ಆಗಲಿ, ಎರಡೂ ಒಂದಕ್ಕೊಂದು ಮಂದಿ ಹೇಳಿದ್ದೇನು ಕೇಳಬಾರ್ದು. ಎರಡೂ ಒಂದಕ್ಕೊಂದು ಪಕ್ಕದಾಗಿ ಓದಿರ್ಬೇಕು. ಅವ್ರು ಹೇಳಿದ್ದಕ್ಕೆ ಇವ್ರು ಹೇಳಿದಕ್ಕೆ ಒಂದು ಸ್ವಲ್ಪ ವ್ಯತ್ಯಾಸ ಅನ್ನೋದು ಇಲ್ಲ. ಶಬ್ದಗಳು ಬದಲಿ ಆಗಿರ್ಬೋದು, ಆ ತಿರುಳು ಮಾತ್ರ ಅದ ಐತಿ. ಆದ್ರೆ ಬಹಳಷ್ಟು ಜನ ಅದನ್ನ ಹೇಳ್ತಾರ, ಅದನ್ನ ಹೇಳಿದ್ರೆ ನಾವು ನಂಬಿ ಬಿಡ್ತೇವೆ. ಯಾಕಂದ್ರೆ ನಮ್ಮಲ್ಲಿ ಅದನ್ನು ತಿಳ್ಕೊಳ್ಳುವಂಥ ಜಾಗೃತಿ ಬಂದಿಲ್ಲ.
ಶಿವಾನಂದರು ಯಾವ ಹಂತಕ್ಕೆ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಉಚ್ಚ ಹಂತಕ್ಕಿಂತ ಅಜ್ಜವ್ರು ಹೇಳಿದರು, ಸುತ್ತಿ ಬಳಸಿ ಬೇಡ ಬೇಡ ನೇರವಾಗಿರಲಿ ಅಂತೇಳಿ. ಶಿವಾನಂದವ್ರು ಸ್ವಲ್ಪ ಪ್ರಾರಂಭಿಕ ಹಂತದೊಳಗೆ ಮರ್ಜಿ ಕಾದಿರಬಹುದು, ನಾವು ನೋಡಿಲ್ಲ, ಹೇಳ್ತಾರೆ ಹಂಗೆ. ಅಜ್ಜವ್ರು ಯಾವುದೂ ಬಿಡಿಟ್ಕೊಳ್ಳಿ, ನೇರ ಸತ್ಯ ಹಿಂಗೈತಿ. ಮತ್ತು ಎಂಥ ವಿದ್ವಾಂಸರು ಸದ್ಯಕ್ಕೆ ಅದಕ್ಕೆ ಹೌದು ಅಂತ ತಿಳಿವಾಗಿದೆ. ಸತ್ಯದ ತಿರುಳು ಇದ ಹೌದು, ಮೂಢ ಜನರಿಗೆ ಇದನ್ನು ಹೇಳಕ್ ಹೋದ್ರೆ ತಿಳಿದಿಲ್ಲ. ಯಾಕೆ ತಿಳಿವಲ್ದು ಅಂದ್ರೆ, ನಾವು ಆಡಂಬರಕ್ಕೆ ಬೆಣ್ಣ ಹತ್ತೇವು, ನಾವು ಹೊರಗಿನ ತೋರಿಕೆಗೆ ಬೆಣ್ಣ ಹತ್ತೇವು. ನಮಗೆ ಪೂಜೆ ಅನುಕೂಲ ಮನಸ್ಸು ಪೂಜೆ ಮಾಡೋದು ನಮಗೆ ಗೊತ್ತಾಗೋದಿಲ್ಲ. ಪೂಜೆ ಅನುಕೂಲ ಗಳಗಟ್ಟೆ ನೆನಪೋಗ್ಬೇಕು ನಾವು. ದೀಪವನ್ನು ಬೆಳಗೋದು ಅಂದ್ರೆ ಅಂತರಂಗದಲ್ಲಿ ವಿವೇಕದ ಜ್ಯೋತಿಯನ್ನು ಬೆಳಗಬೇಕು ಅನ್ನೋದು ನೆನಪಾಗೋದು, ಹೊರಗಿನ ದೀಪ ಹಾಕಬೇಕು ಅನ್ನೋದು ನೆನಪಾಗ್ತದೆ. ನಾವು ಪ್ರತಿಬದ್ಧತೆ ನೋಡ್ರಿ, ಶಿವನಾಳ ಎಂಬ ಕಂಬದ ಮೇಲೆ ಅಂತೇಳಿ ಆ ಪ್ರತಿದ ತಿರುಳನ್ನ ಸಾರಣ ತೆಗೆದು ನೋಡಿದ್ರೆ ಅದು ಹೊರಗೆ ಜ್ಯೋತಿ ಬೆಳಗೋದೈತೆ, ಒಳಗೆ ಜ್ಯೋತಿ ಬೆಳಗೋದೈತೆ. ನೀವು ನೋಡಿ ವಿಚಾರ ಮಾಡಿ ನೋಡ್ರಿ. ಅದು ಮುಂದೆ ಏನ್ ಹೇಳ್ತಾರ, ರಸತೈಲ ಭಕ್ತಿ ಎಂಬ ರಸತೈಲ. ಎಷ್ಟು ಚಂದ ಒಳಗಿನ ಯಾವ್ಯಾವ ನಿನ್ನ ಅಂತಃಕರಣ ಹೆಂಗಿರ್ಬೇಕು ಅಂದಾಗ ಮಾತ್ರ ಜ್ಞಾನದ ಜ್ಯೋತಿ ಅಂತರಂಗದಲ್ಲಿ ಬೆಳಗುತ್ತೈತೆ ಅನ್ನೋದು ಹೇಳೋದಕ್ಕೆ ಆ ಪದ್ಯ ಐತಿ. ಹೊರತಾಗಿ ಹೊರಗೆ ಹೆಂಗೆ ದೀಪ ಹಚ್ಚಬೇಕು ಅನ್ನೋದಕ್ಕೆ ಪದ್ಯ ಇಲ್ಲ. ಹೊರಗೆ ದೀಪ ಹಚ್ಚಬೇಕಂದ್ರೆ ಏನ್ ಇರ್ಬೇಕು, ಬರ್ತಿರ್ಬೇಕು, ಕಡ್ಡಿ ಕೊಡೋದ್ರೆ ಮನಸ್ಸು ಸುದ್ದಿದ್ರು ಹತ್ತತಿ, ಸುದ್ದಿ ಇರ್ಲಿಕ್ಕಂದ್ರೂ ಹತ್ತತ್ತಿಲ್ಲ. ಎಣ್ಣೆ ದೀಪ ಬತ್ತಿ ಇದ್ದ ಕಡ್ಡಿ ಕೊರ ಹಚ್ಚಿದ್ರೆ ಮನಸ್ಸು ಸುದ್ದಿದ್ದಾವು ಹತ್ತತಿ, ಮನಸ್ಸು ಸುದ್ದಿ ಇರ್ಲಿಕ್ಕಂದ್ರೂ ದೀಪ ಹತ್ತತಿ. ಗಾಳಿ ಜೋಲ ಬಿಟ್ಟಂದ್ರೆ ಸುದ್ದಿದ್ದಾವುದು ಆಗ್ತೈತಿ, ಸುದ್ದಿ ಇದ್ದಾವುದು ಆಗ್ತೈತಿ ಹಚ್ಚಿದ ದೀಪ. ಆದ್ರೆ ಒಳಗಿನ ದೀಪ, ಆ ಒಳಗಿನ ದೀಪವನ್ನು ಹಚ್ಚುವುದು ಕಡೆ ಲಕ್ಷ್ಯ ಇಲ್ಲ. ಅದಕ್ಕೆ ಶಿವ ಅಜ್ಜವರು ಇದನ್ನು ಉಗ್ರವಾಗಿ ನೇರವಾಗಿ ಹೇಳಿದರು. ಇದರ ಮಹತ್ವ ಸಾಮಾನ್ಯನಿಗೆ ಗೊತ್ತಾಗುವುದಿಲ್ಲ. ಸಾಮಾನ್ಯ ಗೊತ್ತಾಗುವುದಿಲ್ಲ ಅನ್ನೋದಕ್ಕೆ ಚತುರ್ಮತಿಗಳಿಗೂ ದಾರಿ ತಪ್ಪಿಸ್ತಾರ. ಹೆಂಗ ದಾರಿ ತಪ್ಪಿಸ್ತಾರಪ್ಪ ಅಂದ್ರೆ, ರ ಟ ಈಕ ಅಂತ ಬರೆಯಬೇಕ್ರಿ. ಮುಂದೆ ಓದಬೇಕಂದ್ರೆ ರ ಟ ಈಕ ಬರೆಯಬೇಕ. ಅದಕ್ಕೆ ಪೂಜೆ ಪುನಸ್ಕಾರ, ಗಂಟಿ ಬಾರಿಸೋದು, ಧೂಪ ದೀಪ ಇವು ಬೇಕಂತ ಅಲ್ಲಿಂದ ಅಲ್ಲಿಗೆ ಹೋಲಿಸ್ತಾರ. ಹೆಂಗೆ ಹೋಲಿಸ್ತಾರ ಅಂದ್ರೆ, ರ ಟ ಈಕ ಅಕ್ಷರ ಜ್ಞಾನ ಇಲ್ಲ, ಓದಾಕ ಹೆಂಗೆ ಬರ್ತೈತಿ ನಿಮಗೆ, ಅದಕ್ಕೆ ಗಂಟಿ ಬಾರ್ಸಕ್ ಬಂದ್ರೆ ಜ್ಞಾನ ಆಗ್ತೈತಿ ಅನ್ನೋದು ಓದ್ ಹೇಳ್ತಾರೆ. ದೀಪ ಹಚ್ಚಾಕ್ ಬಂದ್ರೆ ಹೊರಗಿನೂ ಅಲ್ಲವು, ಅವ್ರು ಹೇಳಿದ ಒಳಗಿನೂ ಎಲ್ಲ ಅದಾವು. ಅದು ಒಳಗಿನ ಬಿಡ್ತೇವೆ, ಹೊರಗಿನ ಹೇಳ್ಕೊಂಡ್ಬಿಡ್ತೇವೆ. ಇಲ್ಲಿ ವ್ಯತ್ಯಾಸವನ್ನು ಮಾಡಿ ಏನ್ ಮಾಡ್ತಾರ, ಶಿವಾನಂದವ್ರು ಹೇಳಿದ ಬೇರೆ ಐತಿ, ಅಜ್ಜವ್ರು ಹೇಳಿದ ಬೇರೆ ಐತಿ. ಇದರಲ್ಲಿ ಭೇದ ಭಾವ ಹುಟ್ಟಿಸ್ತಾರೆ. ಇದು ಈ ಕುತಂತ್ರ ಶಿವಾನಂದವ್ರ ನಂತರ ಸತತವಾಗಿ ನಡ್ಕೋತ ಬಂತು. ಇವರನ್ನ ಆ ಕಡೆ ಬರಗೊಡಲಿಲ್ಲ. ಮತ್ತೆ ಅಜ್ಜವ್ರ ಮನಸ್ಥಿತಿ ಹೆಂಗಿತ್ತಂದ್ರೆ, ಆಗಲ್ಲ ಹೇಳಿದ್ನಲ್ಲ ಬಲಗೇರಿ ಅಂತೇಳಿ, ಅಂದ್ರೆ ಅರ್ಥಾತ್ ಏನಪ್ಪಾ ಅಂದ್ರೆ ಹಂದಿ ಎಲ್ಲಿ ಕೂಡ್ತಾವ ಅನ್ನೋದು ಕೇಳಿದ್ನ. ಹೊಲಸಿದ್ದಲ್ಲಿ ಕೂಡ್ತಾವ, ಹೊಲಸಿದ್ದಲ್ಲಿ ಹಂದಿ ಕೂಡ್ತಾವು, ನಾನು ಅಲ್ಲಿ ಹೋಗುದಿಲ್ಲ. ವಿಷಯಾದಿಗಳಿಗೆ ಬಡದಾಡೋದನ್ನ ಹೊಲಸಂದ್ರ ಅವರು. ವಿಷಯಾದಿಗಳಿಗೆ ಬಡದಾಡ್ಕೊಂತ ಕುಂದಿರ್ತಾರಲ್ಲ, ಅಂತ ಗದಲಕ್ಕೆ ನಾಯಕ್ ಹೋಗ್ಲಿ, ಅಂತದನ್ನು ಮತ್ತು ಹಳ್ಳಿನೂ ನೋಡಬಾರ್ದು ಅನ್ನೋದಕ್ಕೆ ಅವರು ಸತತ ಸತ್ವ ಚಿಂತನೆಯನ್ನು ಮಾಡ್ಕೊಂಡು ತಮ್ಮ ಅಭ್ಯಾಸದೊಳಗೆ ಉಳ್ಕೊಂಡು ಶಿವಾನಂದವ್ರು ಹೆಂಗ ಹೊಂದಿದ್ರೆ ಅದನ್ನ ಹೊಂದಬೇಕು ಅನ್ನೋ ಇಚ್ಛಾದಿಂದ ಸತತ ಸೂರ್ಯಮಾನದಾಗ ಇದ್ದುಕೊಂಡು ಸಾಧನ ಕೊಡಿ. ಶಿವಾನಂದವ್ರು 1939 ಸೇರಿಬಿಟ್ರೆ ಅಜ್ಜವ್ರು ಅಲ್ಲಿದ್ದನ ಹಿಡ್ಕೊಂಡು ಅವಾಗ ತಾನು ಕಾಶಿಯಿಂದ ಓದಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದು ಎಲ್ಲ ಆಗಿತ್ತು, ನೌಕರಿ ಚಾಕರಿ ಮಾಡ್ಕೊಂಡು ಹೋಗ್ಬೋದಾಯ್ತು ಆ ಕಡೆ ಬೇರೆ ಕಡೆ. ನಾನು ಇದೇ ಸಾಧನ ಮಾಡ್ಬೇಕಂದ್ರೆ ಇಲ್ಲೇ ಇರ್ತೇನೆ ಅಂತ.
ಆ ಮನೆತನದೊಳಗೆ ಏನು ಉಳಿದಿದ್ದಿಲ್ಲ ಅವಾಗ, ಎಲ್ಲ ಸಾಪಾಗಿರ್ತದೆ. ಕರಿ ಕೆತ್ತಿದ್ವಲ್ಲ, ಖಾಲಿ ಮಣಿ ಅಂತ ಮನೆಯೊಳಗೆ ಕಷ್ಟಪಟ್ಟು ನಟ್ಟು ಕಡಿದು ತಮ್ಮ ಉಪಜೀವನ ಸಾಗಿಸಿಕೊಂಡು ಮತ್ತೆ ಸತತ ಇದ ಚಿಂತೆಯಲ್ಲಿ, ಅದು ಸತತ ಅಭ್ಯಾಸ ಬಲದಿಂದ, ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಆ ಜ್ಞಾನದ ಜ್ಯೋತಿ ಮತ್ತೆ ಬೆಳೆದಂತೆ. ಅದನ್ನು ಯಾರಿಗೂ ತಡೆಯಕ್ಕಾಗಲಿಲ್ಲ. ಅದಕ್ಕೆ ನಮ್ಮ ಅಂತಃಕರಣದಲ್ಲಿ ಇಚ್ಛಾ ಸದೇಚ್ಛೆ ಇತ್ತಂದ್ರೆ ಅದನ್ನು ಯಾರಿಗೂ ತಡೆಯಕ್ಕೆ ಸಾಧ್ಯ ಇಲ್ಲ. ಅಂತ ಸದೇಚ್ಛೆ ನಮ್ಮ ಅಂತಃಕರಣದೊಳಗೆ ಬರಬೇಕು. ಅಂತ ಸದೇಚ್ಛೆ ಈ ಪುಣ್ಯ ಭೂಮಿ ಒಳಗೆ ಯಾಕೆ ಬರಬಾರ್ದಪ್ಪ? ಯಾಕಂದ್ರೆ ಇಲ್ಲಿ ವ್ಯವಸ್ಥಿತವಾಗಿ ಅದನ್ನ ಚಿಂತನೆ ಮಾಡ್ಕೊಂತ ಹೋಗು ಸಂಘ ಹುಟ್ಟುಕೊಳ್ಳಿಲ್ಲ. ನಮ್ಮ ಅಜ್ಜ ನಮ್ಮ ಅನ್ನೋದು ಅಷ್ಟ, ಅದ್ರ ಚಿಂತನೆ ಇಲ್ಲ. ಆ ಚಿಂತನೆಯನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ. ಎಲ್ಲಿವರೆಗೆ ಇದನ್ನ ನಾವು ಅಳವಡಿಸ್ಕೊಳೋದಿಲ್ಲ, ಅದರ ನಷ್ಟ ನಮಗ ಮತ್ತಾರಿಗೆ ಅಲ್ಲ, ಗುರು ಹೇಳ್ಯಾನಷ್ಟ. ನಾವು ಅಳವಡಿಸ್ಕೊಳ್ಬೇಕಂದ್ರೆ ಗುರು ಏನು ಮಾಡ್ತಾನ? ಆ ತಪೋನಿಧಿ ಐತಿ, ನಾವು ಅದನ್ನ ಉಪಯೋಗ ಮಾಡ್ಕೋಬೇಕಲ್ಲ. ನಾವು ಅದ್ರ ಕಡೆ ಲಕ್ಷ್ಯನೇ ಇಲ್ಲ, ಹೊರಗಡೆ ಲಕ್ಷ್ಯ ಐತಿ ನಾವು. ಅದಕ್ಕೆ ಅಪ್ಪ ಅವರು ಬಿಡೇ ಇರ್ತಿದ್ದಿಲ್ಲ. ಯಾರು ಹೊರಗಿಂದ ಬಂದ್ರೆ ಕೇಳ್ತಾರ, ಹೇಳ್ತಾರ ಉಮೇಶ್ ಒಬ್ಬನೇ ಇದ್ರು 10,000 ಮಂದಿ ಹೇಳಿದಾನೆ. 10,000 ಮಂದಿ ಕುಂತಾರ, ಇಚ್ಛಾದಿಂದ ಕುಂತಾರ, ಅವ್ರು ಹೇಳ್ಬೇಕ. ನಾನು ಈ ವಿಷಯವನ್ನು ಮಾತಾಡಕತ್ರ ಅಂದ್ರೆ ಸಮಯ ಹೋಗಿದ್ದ ಗೊತ್ತಾಕಿದ್ರು. 2 ತಾಸು 3 ತಾಸು ಹಂಗ ಏನ ರಾತ್ರಿ 10 11 ಅಪ್ಪಾರ ಯಾವಾಗ ಬಂದ್ ಮಾಡ್ತಾರ ನೋಡ್ಬೇಕು ಅಂತ ಹೇಳೋ. 10 ಆದ್ರೆ 11 ಆದ್ರೆ ಅಪ್ಪಾರ ಊಟಕ್ಕೆ ಟೈಮ್ ಆಕತಿ, ಮನೆಗೂ ಟೈಮ್ ಆಕತಿ. ನಾಳೆ ಅನ್ನೋಂಗಿಲ್ಲ ಅವ್ರಿಗೆ. ಒಟ್ಟ ನಾಳೆ ಅನ್ನೋ ಶಬ್ದ ಬರೋಂಗಿಲ್ಲ. ನಾಳೆ ಇರ್ತೇನೆ ನಮ್ಗೆ ಗ್ಯಾರಂಟಿ ಐತೇನೆ. ಈಗ ಕುಂತೇನೆ ಇಷ್ಟು ಚಂದ ನಕ್ಕೊಂತ ನಾಳೆ ಹಿಂಗ ಕುಂದಿರ್ತೇನೆ ನಮ್ಗೆ ಗ್ಯಾರಂಟಿ ಐತೇನೆ. ಸಮಯ ಮುಗೀತಂದ್ರೆ ಕಾಟ್ ಹೊಡೋದು ಗೊತ್ತದ. ಅದಕ್ಕೆ ಯಾವಾಗ ಗಟ್ಟಿ ಇರ್ತಿ, ಯಾವಾಗ ಶಕ್ತಿ ಇರ್ತತಿ, ಯಾವಾಗ ಹೀನ ಪ್ರವೃತ್ತಿಗಳನ್ನೆಲ್ಲ ಕಳ್ಕೊಂಡು ಸದ್ವಿಚಾರ ಸಚ್ಚಿಂತನೆಯಲ್ಲಿ ಆ ಕ್ಷಣದೊಳಗೆ ನೋಡೋಕೆ ಶುರು ಮಾಡ್ಬೇಕು. ನಾಳೆ ಅನ್ನೋ ಪ್ರಶ್ನೆ ಇಲ್ಲ, ಇನ್ನೊಂದು ಸ್ವಲ್ಪ ಅದಾವ ಅನ್ನೋ ಪ್ರಶ್ನೆ ಇಲ್ಲ, ಇನ್ನೊಂದು ಸ್ವಲ್ಪ ಐತಿ ಬಾಳೆ ದಾದ ಅದನ್ನೆಲ್ಲ ಮುಗಿಸಿ ಶುದ್ಧ ಮಾಡಿದ ಇದ್ರ ವಿಚಾರ ಮಾಡಿಲ್ಲ. ಆ ಕ್ಷಣದಿಂದ ಗುರು ಹೇಳ್ಯಾನಂದ್ರೆ ಈ ಕ್ಷಣದಿಂದ ಸುರುಣಪ್ಪ ಇದು. ಯಾರು ಇಂಥ ಒಂದು ಉತ್ಕಟವಾದ ಇಚ್ಛಾದಿಂದ ಇದನ್ನ ಮಾಡಕ್ ಶುರು ಮಾಡ್ತಾರ, ಆ ಕ್ಷಣದಿಂದ ಆರಾಮ ಶುರು ಆಗ್ಬೇಕು ನೋಡೋದು. ಮತ್ತೊಂದು ಪ್ರಶ್ನೆನೇ ಇಲ್ಲ. ಆ ಕ್ಷಣದಿಂದ ಶಾಂತಿನ ಶಾಂತಿ, ಸುಖನ ಸುಖ, ಆನಂದನ ಆನಂದ. ಜಗತ್ತಿನ ಗೊಡವೆ ಇಲ್ಲ, ಜಗತ್ತಿನ ಹಂಗಿಲ್ಲ. ಮತ್ತೊಂದು ಪಡಿಬೇಕು ಅನ್ನೋ ಇಚ್ಛಾನಿಲ್ಲ. ಹಂಗೆ ಎಲ್ಲಿದೆ ಬಂತು ಜಗತ್ತಿಂದ? ಇದ್ರೆ ಹೋದ್ರೆ ಅಷ್ಟು. ಅದಕ್ಕೆ ಈ ಗುಡಿ ಗುಂಡಾರಿಗಳನ್ನ ಬೆಳೆಸಬೇಕು, ಮಠಮಾನ್ಯಗಳನ್ನ ಬೆಳೆಸಬೇಕು ಅನ್ನೋ ಇಚ್ಛಾ ಅಪ್ಪವ್ರಿಗೆ ಇರಲಿಲ್ಲ, ಅಜ್ಜವ್ರಿಗೆ ಇರಲಿಲ್ಲ. ಹಂಗ ಅವ್ರು ಇಚ್ಛಾ ಮಾಡಿದ್ರೆ ಇವಕ್ಕೆಲ್ಲಕ್ಕೂ ಬಂಗಾರ ತೆಗೆದು ಬಡಿಸ್ತಿದ್ರು. ಅದಕ್ಕೆ ನೀವೆಲ್ಲ ಬಡದಾಡ್ಕೊಂಡು ಕುಂದಿರ್ತಿದ್ರಿ. ಮಾತು ನಾನು ಕೈಯಾಗ ಆಡಳಿತ ಬೇಕು, ನಾನು ಕೈಯಾಗ ಹಾಕಬೇಕು. ಕೊಟ್ಟ ಮೇಲೆ ಇರ್ತಾನ, ಮರೆತು ಬಿಟ್ಟಿರ್ತಾನ. ಅದಕ್ಕೆ ಮುಸುರಿ ಕೂಡ್ತಿ ನಾನ ಮುತ್ತವು, ಮುಸುರಿ ಇರಬಾರದು ನೋಡಂತ ಅವ್ರ ತತ್ವ. ಜ್ಞಾನಕ್ಕೆ ಹುಡ್ಕೊಂಡು ಬಂದಿರ್ಬೇಕು, ಅವ ಬಂದ್ರು ಮುಸುರಿಗೆ ಬಂದಿರಬಾರ್ದು ನಣ. ಅಲ್ಲಿ ಬಂದ್ರೆ ಎದಕ್ಕೆ ಬರ್ಬೇಕು? ಒಂದ ಬರ್ಲಿ, ಅದ ಜ್ಞಾನಕ್ಕೆ ಬಂದಿರ್ಬೇಕು. ಹಿಂಡು ಮುಸುರಿ ಕೂಡಿದ್ರೆ ಏನಾಗುದೈತಿ? ಒಂದು ಜ್ಞಾನಕ್ಕೆ ಬಂದ್ರೆ ಸಾಕಲ್ಲ. ಆ ತತ್ವದ ಆಧಾರ ಮೇಲೆ ಇವನು ಬೆಳೆಸಬೇಕನ್ನೋ ಇಚ್ಛಾ ಬರಲಿಲ್ಲ. ಯಾಕಂದ್ರೆ ಅವರು ಇದನ್ನೆಲ್ಲವನ್ನು ದಾಟಿ ಹೋಗಿಬಿಟ್ಟು ಅಂತ ತಪೋನಿಧಿ ಐತಿ, ಆ ಶಕ್ತಿ ಐತಿ. ಆದ್ರೆ ನಮ್ಮ ಅನುಭವಕ್ಕೆ ಬರುವಲ್ಲ. ನಾವೆಲ್ಲ ಸಣ್ಣ ಸಣ್ಣದಕ್ಕೆ ಕುಂತೇವೆ. ಆ ಶರಣಾಗತ ಭಾವ ನಮ್ಮಲ್ಲಿಲ್ಲ. ಆ ಶರಣಾಗತ ಭಾವ ನಿಮ್ಮೊಳಗೆ ಬಂದಿದ್ದಾದ್ರೆ ಈ ಮಠ ಹಿಂಗೆ ಇರ್ತಿರ್ಲಿಲ್ಲ.
ಮಠ ಹಿಂಗೆ ಇರ್ತಿರ್ಲಿಲ್ಲ. ಒಂದು ಉತ್ತರ ಭಾರತದ ಕಡೆ ಹೋಗಿ ನೋಡ್ಬೇಕು ನೀವು, ಏನು ಸೇವಾ ಪ್ರವೃತ್ತಿ, ಎಂಥ ಮನೋಭಾವ. ಜ್ಞಾನ ಇರ್ಲಿಕ್ಕಿಲ್ಲ, ಅದ್ರ ಭಕ್ತಿ ತುಂಬಿ ತುಳುಕ್ತದೆ. ಅಂದ್ರೆ ಏನು ಎಲ್ಲಾ ಜೀವಿಗಳು ಪರಮಾತ್ಮನ ಅದಾನಂತ ವೇದ ಪುಣ್ಯತಿಗಳು ಸಾರಿ ಹೇಳ್ತಾವಲ್ಲ, ಇವನು ಶಿವ ಮಾಡಿದ್ರೆ ಅವನು ಶಿವ ಮಾಡಿದಂಗ ಅಂತ ಏನ್ ಹೇಳ್ತಾವಲ್ಲ, ಆ ತತ್ವವನ್ನು ಪಾಲನೆ ಮಾಡ್ತಾರ. ಯಾರು ಬರ್ತಾರ ಅವ್ರ ಚಪ್ಪಲು ಕಾಯೋದು, ಅವ್ರಿಗೆ ನೀರು ಕಾಯಿಸಿ ಕೊಡೋದು, ಊಟದ ತಟ್ಟಿ ತೊಳೆದು ಕೊಡೋದು, ಎಂತ ಸೇವಾ ಸತ್ಕರ್ಮ ಭಾವ. ಈ ಭಾವದಿಂದ ಏನಾಕತಿ, ಅಂತಃಕರಣ ಶುದ್ಧಕತಿ, ಅಹಂಕಾರ ನಾಶಕತಿ, ನಾನು ನಂದು ಅನ್ನುವಂಥ ಭಾವ ನಾಶ ಆಗಿ ಎಲ್ಲಾ ಜೀವಿಗಳಲ್ಲಿ ಪರಮಾತ್ಮ ಭಾವ ಒಳಗೆ ಹುಟ್ಟಾಕ್ತಂದ್ರೆ ಅಂತಃಕರಣದಲ್ಲಿ ಶಾಂತಿ ಲಭಿಸ್ತದೆ. ಅರ್ಥಾತ್ ಏನಪ್ಪಾ ಅಂದ್ರೆ ಆಚರಣೆಯಿಂದ ಅಂತಃಕರಣದಲ್ಲಿ ಸತ್ಯದ ಅನುಭವ ಶುರುವಾಗ್ತದೆ. ಅದಕ್ಕೆ ಅಪರೋಕ್ಷ ಜ್ಞಾನ. ನಿನಗೆ ಗೊತ್ತಿಲ್ಲ, ಆದ್ರೆ ಗುರು ಹೇಳಿದಾಗ ಆಚರಣೆ ಮಾಡ್ಕೊಂಡು ಹೋಗಿಬಿಡ ನೀ ಸಾಕು. ಆ ಸಂಘದ ಬೆರ್ಕೊಂತ ಅವ್ನು ಹೇಳಿದ ಪಾಲನೆ ಮಾಡ್ಕೊಂತ ಹೋಗ್ಬಿಡು. ಅಂದ್ರೆ ನಿಮ್ಮ ಅಂತಃಕರಣದೊಳಗೆ ಶಾಂತಿ ಸಮಾಧಾನ ತನ್ನಿಂದ ಹುಡ್ಕೊಂಡು ಹೋಗ್ತದೆ. ಅದು ಅಪರೋಕ್ಷ ಅನುಭೂತಿ. ಆ ಅನುಭವವನ್ನು ಹೊಂದಬೇಕು, ಆ ಅನುಭವವನ್ನು ಪಡಿಬೇಕು. ಮನುಷ್ಯ ಜನ ಬಂದಿದ್ದು ಸುಮ್ಮನೆ ಬಂದಿಲ್ಲ. ಒಂದು 4 ಮಕ್ಕಳು ನಡೆದ್ನಿ, ಅವ್ರನ್ನ ಕಲಿಸಿದ್ನಿ, ಅವ್ರನ್ನ ಡಾಕ್ಟರ್ ಮಾಡಿದ್ನಿ, ಇಂಜಿನಿಯರ್ ಮಾಡಿದ್ನಿ, ಮತ್ತೊಂದು ಮಾಡಿದ್ನಿ. ಏನು ಮಾಡಿದ್ರು ಏನು ಕಡಿನ ಅಂತಃಕರಣದೊಳಗೆ ಶಾಂತಿ, ಎಷ್ಟು ಶಾಂತಿ ಸಿಕ್ಕಿಯಾಗಿಪ್ಪ ನೀನು ಈ ಜನ್ಮದಾಗ ನೋಡಿದ್ರೆ. ನೋಡು, ಒಂದು 4 ಮಂದಿಗೆ ಸಹಾಯ ಮಾಡಿ ನೋಡು, ಸೇವಾ ಸತ್ಕರ್ಮಗಳನ್ನು ಮಾಡಿ ನೋಡು, ಗುರು ಸಾನ್ನಿಧ್ಯದಲ್ಲಿ ತಿಳಿವಾಗಿ ನೋಡು. ಅಹಂಕಾರ ಮಮಕಾರಗಳನ್ನು ಕಳ್ಕೊಂಡು ಅಂತರಂಗದಲ್ಲಿ ಯಾವುದೂ ಚಿಂತೆ ಇಲ್ಲದಂಗ ಎಲ್ಲವನ್ನೂ ಸಮರ್ಪಣೆ ಮಾಡಿ ನೋಡು. ಆ ಭಾವ ಅಂತಃಕರಣದೊಳಗೆ ಹುಟ್ಟಿದೆ ಅಂದ್ರೆ ಆನಂದದ ಅನುಭೂತಿ ಆಗೈತಿ ಇರ್ತದೆ. ನಮ್ಮ ಜೀವನದೊಳಗೆ ನಾವು ಅಡಿಗಡಿಗೆ ದುಃಖ ಎದಕ್ಕೆ ಬಂದು ಹೋಗಿರ್ತಾವು, ಕೋಪ ತಾಪಗಳು ಎದಕ್ಕೆ ಬರ್ತಾವು, ಯಾಕಂದ್ರೆ ನಾವು ಸರಳ ಮಾರ್ಗವನ್ನು ಹಿಡಿದಿಲ್ಲ. ಎಲ್ಲರೂ ನಾನು ಎಲ್ಲ ನನ್ನಿಂದ ಅಂತ ತಿಳ್ಕೊಂಡ್ರೆ, ಜಗತ್ತ ನನ್ನಿಂದ ಅಂತ ತಿಳ್ಕೊಂಡು ಕೋಳಿ ಕೂಗಿನ ಜಗತ್ತ ಹೇಳ್ತಾರಲ್ಲ, ಕತೆ ಐತಲ್ಲ, ಅಜ್ಜಿ ಕತಿ, ಕೋಳಿ ಕೂಗಿದ್ರೆ ಜಗತ್ ಬೆಳಗಾಕತ್ತೆ ಅಂತ ತಿಳ್ಕೊಂಡಿರ್ತಾವ. ಹಂಗ ಬದುಕಾಕತ್ತೀವ ನಾವು. ನನ್ನಿಂದನೇ ಎಲ್ಲ ನಡೀತೈತಿ, ನಾ ಇಲ್ಲಾಂದ್ರೆ ಇದು ನಡೆಯೋದಿಲ್ಲ. ಯಾವುದೂ ನಿಂದಿರುದಿಲ್ಲ ಜಗತ್ತಿನೊಳಗೆ, ಯಾವುದೂ ನಿಂದಿರುದಿಲ್ಲ. ಆದ್ರೆ ನಮ್ಮ ಕೈಯಲ್ಲಿ ಯಾವಾಗ ಸಾಮರ್ಥ್ಯ ಇರ್ತೈತಿ, ಯಾವಾಗ ಶಕ್ತಿ ಇರ್ತೈತಿ, ಅವಾಗ ಒಳ್ಳೆಯದನ್ನು ಮಾಡಬೇಕು. ನಮ್ಮ ಕಡೆ ಸಾಮರ್ಥ್ಯ ಶಕ್ತಿ ಇಲ್ಲ ಅಂದ್ರೆ ಒಳ್ಳೆಯದನ್ನ ಇಚ್ಛಾನ ಮಾಡ್ಬೇಕು. ಒಳಗೆ ಕೊಡು ಸಾಮರ್ಥ್ಯ ಇಲ್ಲಪ್ಪ ನನಗೆ, ಶಿವ ಮಾಡಕ್ಕೆ ಶರೀರ ಸಾಥ್ ಕೊಡಬಾರ್ದು, ಒಳ್ಳೆಯದನ್ನ ಬಯಸು ಮನುಷ್ಯನೇ. ಎಲ್ಲರಿಗೂ ಒಳ್ಳೆಯದಾಗಲಿ, ಊರನಾಗಿ ಎಲ್ಲರಿಗೂ, ಸುತ್ತಮುತ್ತಲು ನೆರೆಯವರು ಬಂಧುಗಳು ಯಾರಿಗೂ ಕೆಟ್ಟ ಬಯಸಬೇಡ. ನಿನ್ನ ಕಡು ವೈರ್ಯನಾದ್ರೂ ಅವನು ಒಳ್ಳೆಯದನ್ನ ಬಯಸು. ಈ ತತ್ವವನ್ನ ಅಜ್ಜವರು ಪಾಲನೆ ಮಾಡ್ತಿದ್ರು, ಅಪ್ಪವರು ಅದನ್ನ ಇಟ್ಕೊಂಡಿದ್ರು. ನಾವು ನೋಡ್ತಿದ್ವಿ, ಇವ್ರನ್ನ ಅತ್ಯಂತ ಸಣ್ಣ ವಯಸ್ಸಾಗ ಕಡಿತೀನಿ ಬಡಿತೀನಿ ಅಂತ ಓಡಾಡಿದ್ರು ಊರಾಗ. ಅಂತ ಅಂತ್ಯಕಾಲದೊಳಗೆ ನಮಗ್ ಗೊತ್ತಿಲ್ದಂಗೆ 10-20 ಸಾವಿರ ರೂಪಾಯಿ ಕೊಟ್ಟು ಅವ್ರ ದವಾಖಾನೆ ಖರ್ಚು ಅದನ್ನೆಲ್ಲ ನೋಡ್ಕೊಂತಿದ್ರು. ಯಾರು ಅವ್ರನ್ನ ಕಡಿತೀನಿ ಬಡಿತೀನಿ ಅಂತ ಹರಿದ ಕಾಲ ಓಡಾಡಿದ್ರು, ಉಪ್ಪಾಣ ಅವಸ್ಥೆಯೊಳಗೆ ಕೂಲಿಲ್ಲ ಬಿದ್ದಾಗ ಅವ್ರಿಗೆ ಉಪಜೀವನಕ್ಕೆ ಎಲ್ಲ ಮಾಡಿಕೊಟ್ರ. ಅವ್ರು ನನಗೆ ಹಿಂಗ ಮಾಡ್ಯಾರ ನೀವು ಹಿಂದ ಅನ್ನುವಂತ ಸ್ವಲ್ಪ ಇದಿಲ್ಲ. ಅದಕ್ಕೆ ಆ ಗುರು ಸಂಘ, ಗುರು ಸಾನ್ನಿಧ್ಯ ನಮ್ಮ ಜೀವನವನ್ನು ಉತ್ತಮ ಹಂತದ ಕಡೆ ಮಾಡ್ತದೆ, ಉತ್ತಮ ಹಂತಕ್ಕೆ ಹೋಯ್ತದೆ. ಕ್ಷುಲ್ಲಕ ವಿಚಾರಗಳನ್ನ, ಸಣ್ಣ ಸಣ್ಣ ವಿಚಾರಗಳನ್ನ ದೂರ ಸರಿಸ್ತದೆ. ನಾವು ಯಾವಾಗ ದೊಡ್ಡವರಾಗ್ತೇವೆ ಅಂದ್ರೆ ಸಣ್ಣ ವಿಚಾರಗಳನ್ನ ದೂರ ಬಿಟ್ಟಾಗ. ಸಣ್ಣ ವಿಚಾರಗಳನ್ನ ಹಿಡ್ಕೊಂಡು ನಾವು ಅದಕ್ಕೆ ಕೂತೀವಿ ಅಂದ್ರೆ
ಎಂಥ ದೊಡ್ಡವ ಸಣ್ಣ. ಅದಕ್ಕೆ ಒಳ್ಳೆಯದನ್ನು ಮಾಡೋದನ್ನು ಒಳ್ಳೆಯದನ್ನು ಬಯಸಬೇಕ ಹೊರತಾಗಿ ಮತ್ತೊಂದು ಯಾವುದನ್ನು ಬಯಸಬಾರ್ದು. ಎಲ್ಲ ಜೀವಿಗಳಿಗೂ ಒಳ್ಳೆಯದಾಗಲಿ ಅಂತ ಬಯಸೋದು. ಯಾರು ಕೇಡು ಬಯಸಿರ್ತಾರ ಅವರ ಅನುಭವಿಸ್ತಾರ. ಯಾರು ಕೇಡು ಬಯಸಿರ್ತಾರಲ್ಲ ಅವರ ಅನುಭವಿಸ್ತಾರ. ಮತ್ತೊಂದು ಏನಿಲ್ಲ ಇಲ್ಲ ಇದರೊಳಗೆ. ಇದು ಶತಸಿದ್ಧ. ಇದನ್ನು ಪಾರ ಯಾರಿಂದನೂ ಸಾಧ್ಯ ಆಗಿಲ್ಲ. ರಾಮ ಕೃಷ್ಣನ ಕಥೆ ಕೇಳಿಲ್ಲ, ಅವರಿಗೆ ಸಾಧ್ಯ ಆಗಿಲ್ಲ. ಮಾಡಿದಂತ ಕರ್ಮದ ಫಲವನ್ನ ಎಲ್ಲರೂ ಬಹುಶಃ ತಿಳಿಸ್ಯಾರ. ಅದಕ್ಕೆ ನಾವು ಕರ್ಮ ಸಿದ್ಧಾಂತ ಬಹಳ ಮುಖ್ಯ. ಏನ್ ಕೊಡ್ತಿ ಅದ ಹೊಳೆ ಬರ್ತದೆ. ನೀನು ಕೆಟ್ಟದ್ದನ್ನು ಬಯಸಿದಿ, ಕೆಟ್ಟದ್ದ ಬಂತಿ. ಚಲೋದನ್ನ ಬಯಸಿದ್ರೆ ಚಲೋದ ಬರ್ತದೆ. ಇಷ್ಟು ನೆನಪಿಟ್ಕೊಂಡು ನಾವು ಜೀವನ ಮಾಡಿಬಿಟ್ರೆ ಜೀವನ ಆ ಅಧ್ಯಾತ್ಮದ ಆಚರಣೆ ಅಂತ ಹೋಗೇ ಬರ್ತದೆ. ಮತ್ತೊಂದು ಏನಿಲ್ಲ ಒಳಗೆ. ಬಹಳ ಕೇಳಿ, ಬಹಳ ಓದಿ, ಬಹಳ ತಿಳ್ಕೊಳ್ಳುವಂಥದ್ದು ಏನಿಲ್ಲ. ಒಂದು ಏನು ಕೊಡ್ತಿ ಅದ ನಿನಗೆ ಬರ್ತದೆ. ನೀ ಇನ್ನೊಬ್ರಿಗೆ ಮೋಸ ಮಾಡಿ, ಇನ್ನೊಬ್ರು ಸುಳ್ಳು ಹೇಳಿ, ಇನ್ನೊಬ್ರು ವಚನ ಮಾಡಿ ಸಿರಿ ಸಂಪತ್ತು ಗಳಿಸಿದಿ, ನಿಮ್ಮದನ್ನ ಹಂಗ ಹೋಗ್ತದ. ಹೆಂಗ ಬಂದಿರ್ತದಲ್ಲ ಹಂಗ ಹೋಗತ್. ಅದನ್ನ ಕಾಯಕ ಮತ್ತೆ ನೀನು ದೆವ್ವ ಪಿಸಾಚಿ ಆಗಿ ತಿರುಗಬೇಕಾಗತ್ತೆ. ನಾ ಮಾಡಿದ್ನಿ, ನಾ ಬೆಳೆಸಿದ್ನಿ, ನಾನು ಅಂತೇಳಿ ಮುಂದೆ ಒಂದು ದಿನ ಹಂಗ ಹೋಗುವುದು. ಅದಕ್ಕೆ ಈ ಕರ್ಮ ಸಿದ್ಧಾಂತದ ಮೇಲೆ ನಾವು ಬಹಳ ಎಚ್ಚರಿಕೆಯಿಂದ ಇದನ್ನ ಆಚರಣೆ ತಗೊಂಡ್ಬರ್ಬೇಕು. ಇಲ್ಲ ಅಂದ್ರೆ ಇದ್ರ ಪ್ರತಿಫಲ ನಾವ ಭೋಗಿಸೋದು. ಯಾಕಂದ್ರೆ ಏನು ವಿಚಾರ ಮಾಡ್ತಿ, ಹೆಂಗ ಸಂಘದೊಳಗಿರ್ತಿ, ಅದ ಮನಸ್ಸಿನೊಳಗೆ ಬರ್ತದೆ. ಅದ ಪುನರ್ಜನ್ಮಕ್ಕೂ ಬರ್ತದೆ. ಪುನರ್ಜನ್ಮಕ್ಕೆ ನೀನು ನೆನಪಿಲ್ಲ ಅಂದ್ರೆ ಒಂದು ದಿನ ವಿಚಾರ ಮಾಡಿ ನೋಡ್ಕೊಂಡು ಹಗಲೆಲ್ಲ ಒಂದು ಚಿಂತನೆಯನ್ನು ಮಾಡದ ರಾತ್ರಿ ಕನಸಿನೊಳಗೆ ಅದ ಬರ್ತದೆ. ಶರೀರ ಬಂದಾಗೈತಿ, ಇಂದ್ರಿಯಗಳು ಬಂದಾಗ್ಯಾವು. ಈ ಅವಸ್ಥೆದೊಳಗೆ ಆ ಅವಸ್ಥೆಯೊಳಗೂ ಬಂತು. ಇದನ್ಯಾರು ಕಂಡಾರ ತಿಳ್ಕೋಬೇಡ. ನಿಂದ ವಿಚಾರ ಮಾಡಿದ್ದಿ, ಈಗ ವಿಚಾರ ಮಾಡಿಲ್ಲ ಅಂತ ತಿಳ್ಕೋ. ಹಿಂದೆಂದೋ ವಿಚಾರ ಮಾಡಿದ್ದು ಈಗ ಬಂದದ್ದು ಇಲ್ದತಿ. ಅಂದ್ರ ಆ ಮರೆಯುವೆ ಚಿತ್ರಗುಪ್ತರಿಗೆ ಅಂತ ಹೇಳ್ತಾರಲ್ಲ, ಯಾವುದನ್ನು ಮರೆಯುವುದಿಲ್ಲ. ನೀ ಕೆಟ್ಟದ ವಿಚಾರ ಮಾಡಿದ್ದಿ, ಕೆಟ್ಟದನ್ನ ತುಂಬಿಕೊಂಡಿರ್ತದೆ. ಒಳ್ಳೆಯದನ್ನ ಮಾಡಿದ್ದಿ, ಒಳ್ಳೆಯದನ್ನ ತುಂಬ್ಕೊಂತದೆ. ಅದಕ್ಕೆ ಶ್ರವಣ ಲೋಕೋತ್ತರ ಸಾಧಾರಣ. ಅದಕ್ಕೆ ಶ್ರವಣ ನಿನ್ನ ಅಂತಃಕರಣವನ್ನು ಹೆಂಗ ಸ್ವಚ್ಛ ಮಾಡ್ತೈತೆ ಅಂದ್ರೆ, ನೀವು ಒಲವಿಂದ ಇದನ್ನ ಮಾಡ್ಕೊಂತ ಹೋಗಿ ಅಂದ್ರೆ ನಿನ್ನ ಅಂತಃಕರಣದೊಳಗೆ ಇದ ತುಂಬ್ಕೊಂತ ಬರ್ತೈತಿ. ಅವಾಗ ಹೀನ ವಿಚಾರಗಳು, ಹೀನ ಕೃತ್ಯಗಳು ದೂರ ಆಗ್ತಾವ. ಅದಕ್ಕೆ ಈ ತಪೋಭೂಮಿ ಒಳಗೆ ಕೂತ್ಕೊಂಡು ನಾವು ಸತ್ಯದ ಚಿಂತನೆಯನ್ನು ಮಾಡ್ಕೊಂತ ಹೋಗ್ಬೇಕು. ಯಾವಾಗ ನಾವು ಈ ವಿಚಾರಗಳನ್ನ, ಬಾಹ್ಯ ವಿಚಾರಗಳನ್ನೆಲ್ಲ ದೂರ ಸರಿಸಿ ಸದ್ಗುರು ಸಾಮೀಪ್ಯಕ್ಕೆ ಬಂದ ಆ ಒಲವಿಂದ ಅದನ್ನ ಚಿಂತನೆ ಮಾಡಿದ್ರೆ ಅದು ಅನುಭವ ಶುರುವಾಗ್ತದೆ. ಜಡಮತಿಗೆ ಜಡ ಕಣ್ಣಿಗೆ ಕಾಣುವುದಿಲ್ಲ, ಆ ತಪೋನಿಧಿ ಜಡ ಕಣ್ಣಿಗೆ ಕಾಣುವುದು. ಸೂಕ್ಷ್ಮತಿ ಆದ್ರೆ ಅನುಭವ ಕೂಡ ಶುರುವಾಗ್ತದೆ. ಅಂತ ಒಂದು ಶಕ್ತಿ ಐತಿ ಇಲ್ಲಿ. ಅಂತ ಒಂದು ಶಕ್ತಿ ಇದ್ರೂ ಸದ್ಯಕ ನಾವು ಅದ ಅನುಭವ ಬರುವಾಗ ನಾವು ಎಂತ ಅಗಾಧವಾದ ಶಕ್ತಿ ಅಂದ್ರೆ ಜಗತ್ತನ್ನು ಬೆಳಗುವಂತ ಶಕ್ತಿ. ನಾವು ಇದನ್ನ ಮರೆತು ಮತ್ತೆ ಅಲ್ಲೇ ಎಲ್ಲೆಲ್ಲೂ ಹುಡುಕ್ತೇವೆ. ನಾವು ಎಲ್ಲೆಲ್ಲಿ ಹುಡುಕ್ತೇವೆ. ನಾವೇನು ಹೊರಗೆ ಎಲ್ಲಿ ತೋರಿಸ್ತೇವಲ್ಲ, ಅದ್ರ 5 ಪೈಸಾ ಇಲ್ಲಿ ತೋರಿಸಿದ್ರೆ ಎಂತ ಅಗಾಧವಾದ ಪರಿಣಾಮ. ಅದಕ್ಕೆ ಮನುಷ್ಯ ಏನ್ ಮಾಡ್ತಾನ ಅಂದ್ರೆ, ಶಿವಾನಂದಾಚಾರು, ಆತ್ಮಾಚಾರು ಅಪ್ಪ ಅವರು ಇಲ್ಲಿ ಹೆಂಗಾಯ್ತು ಅಂದ್ರೆ ಹಿತ್ತಲಿಲ್ಲ ಮಾತಾಡ್ತಾರ. ಹಂಗಾಗ್ಬಿಟ್ಟೆ. ಮುಖ್ಯವಾಗಿ ಬೆಳೆನವ್ರು ಮಾಡ್ತಾನೆ ಅವ್ರಿಗೆ. ನಮ್ಮವ್ರ ಅನ್ನೋದು ಅದ್ರ ಚಿಂತನೆಯನ್ನ ಮಾಡೋದಿಲ್ಲ. ಎಷ್ಟು ಮಣಿತನ ಅದಾವ ಇಲ್ಲಿ. ಒಂದೊಂದು ಮಣಿತನದಾಗ 4 ಮಂದಿ ಬಂದ್ರೆ ಇದು ಸಾಗುದಿಲ್ಲ ಜಗ. ಯಾಕೆ ಒಲವು ಕಡಿಮೆ ಆಯ್ತು ಅಂದ್ರೆ, ಮೊದಲು ಹೇಳಿದಂತ ಗುರು ಹಿರಿಯರ 2ನೇ ತಿಂಗಳ ಬಿಡುವಂತ ಬಂದರು, 3ನೇ ತಿಂಗಳ
ಪೂರ್ಣ ಬಿಡ್ತಾರೆ, ಸಂಸ್ಕಾರ ಅಳದು ಹೋಗಿ ಬರ್ತೈತಿ. ಅಳದು ಹೋದ ಮೇಲೆ ಜಗತ್ತಿನಲ್ಲಿದ್ದಂಥ ಅಮೂಲ್ಯವಾದ ಜ್ಞಾನವನ್ನು ಇಲ್ಲಿ ಕೊಟ್ಟಿದ್ದರು ಶಿವಾನಂದರು ಅನ್ನೋದು ಮರೆತು ಹೋಗುತ್ತೆ. ಈ ಊರಾಗ ಎಷ್ಟು ವರ್ಷ ತಪಸ್ಸಿನ ಆಚರಿಸಿದ್ರು, ಎಷ್ಟು ವರ್ಷ ಸತ್ಸಂಗವನ್ನು ಮಾಡಿದರು ಅಜ್ಜವರು, ಶಿವಾನಂದ ಅಜ್ಜವರು. ಅದರ ಲಾಭ ಇಡೀ ಊರಿಗೆಲ್ಲ ಈ ನಾಡಿಗೆ ಆಗ್ಬೇಕಾಗಿತ್ತು. ಈ ಸ್ಥಳದಿಂದ ಯಾಕಾಗಲಿಲ್ಲ ಅಂದ್ರೆ ಮುಂದಿನವರು ಅದನ್ನು ಚಾಟು ತತ್ವದ ಅಷ್ಟೊಂದು ಅನನ್ಯವಾದ ಭಕ್ತಿ ಭಾವದಿಂದ ಆಚರಿಸಲಿಲ್ಲ, ಅದಕ್ಕಾಗಲಿಲ್ಲ ಅನ್ನೋದು ಗೊತ್ತಾಗ್ತದೆ. ಹಿಂದಿನವರು ಎಂಥ ಅನನ್ಯವಾದ ಭಕ್ತಿ ಭಾವದಿಂದ ಆಚರಣೆ ತಗೊಂಡ್ರು, ಮುಂದಿನ ನಿಧಾನವಾಗಿ ಒಲವು ಬೇರೆ ಬೇರೆ ಕಡೆ ಹೋಯಿತು, ಸಂಘ ಬೇರೆ ಬೇರೆ ಆಯಿತು, ಹೀನ ಪ್ರವೃತ್ತಿಗಳು ಸೇರಿಕೊಂಡು ನಿಧಾನವಾಗಿ ಅಂತಃಕರಣ ಕಲ್ಮಶ ಆಯಿತು. ಗುರು ಹೇಳಿದಂಥ ವಿಚಾರಗಳಿಂದ ದೂರ ಸರಿದು ಅಂತರಂಗದಲ್ಲಿ ಸಮಾಧಾನ ಕೆಟ್ಟು ಯಾರಿಗೆ ನುಕ್ಸಾನ ಆಯಿತು? ನುಕ್ಸಾನ ಆಗೋದು ಯಾರಿಗೆ? ಮುಂದೆ ಇನ್ನೂ ನೋಡಬೇಕಾಗತ್ತೆ. ಅದಕ್ಕೆ ಎಚ್ಚರಗೊಳ್ಬೇಕು. ಪೂರ ಹಾಳಾಗೋಕ್ಕಿಂತ ಮೊದಲು ಎಚ್ಚರಗೊಳ್ಬೇಕು. ಈ ಸಂಸ್ಕಾರ ಇದು ಬರೀ ಒಬ್ಬರಿಗೆಲ್ಲ, ಇಡೀ ಪೂರ ಮನೆತನವನ್ನ ಉಜ್ಜಲ ಹಂತಕ್ಕೆ ಹೋಯ್ತೈತಿ. ಈ ಸಂಸ್ಕಾರ ಮಣಿ ಒಳಗಿತ್ತಂದ್ರೆ ಆ ಮಣಿಗೆ ಹೊರತೆ ಅನ್ನೋದಲ್ಲ, ನಾಶ ಅನ್ನೋದೇ ಇಲ್ಲ. ಈ ಸಂಸ್ಕಾರವನ್ನು ಬಿಟ್ಟು ನಾವು ದೂರ ಸರಿದಾಗ ಹೀನ ಸಂಸ್ಕಾರಗಳ ಬಂದು ಸೇರ್ಕೊಂತಾವು, ಹೀನ ಸಂಘಗಳ ಕಡೆ ಒಲವಾಗ್ತೈತಿ. ಇಲ್ಲದಂಥ ವಿಚಾರಗಳೆಲ್ಲ ಬಂದು ಅಂತಃಕರಣ ಸೇರ್ಕೊಂತಾವು, ಹೀನ ಪ್ರವೃತ್ತಿಗಳು ಸೇರ್ಕೊಂತಾವು, ಮತ್ತು ಚಟಾರಿಗಳು ಬಂದು ಸೇರ್ಕೊಂತಾವು. ಆಮೇಲೆ ನಾಶ ಆಗಿಬಿಡುತ್ತೆ. ಅದಕ್ಕೆ ಎಚ್ಚರಿಕೆ ಬೇಕು. ಹೆಂಗಂದ್ರೆ ಇದು ಸಜ್ಜನರ ಸಂಘ ಅಥವಾ ಸತ್ಪುರುಷರ ಸಂಘ ಹೆಂಗಂದ್ರೆ ಬೆಂಕಿಯನ್ನು ಮಾಡಲಾಗಿಟ್ಕೊಂಡಂಗೆ, ಬೆಂಕಿಯನ್ನು ಮಾಡಲಾಗಿಟ್ಕೊಂಡಂಗೆ ಅದನ್ನ ಹೆಂಗೆ ಜೋಪಾನ ಮಾಡ್ಕೊಂಡು ಕಾಪಾಡ್ಕೊಂಡು ನಿನಗೆ ಅದು ಹಿತವಾಗಿ ಉಪಯೋಗ ಬರ್ತದೆ. ಅಲಕ್ಷ್ಯ ಮಾಡಿದಿ ನೀನು ಸುಟ್ಟು ಹಾಕ್ತದೆ, ಅಲಕ್ಷ್ಯ ಮಾಡಿದಿ ಸುಟ್ಟು ಹಾಕ್ತದೆ. ಹಿತವಾಗಿ ಅದನ್ನು ಕಾಪಾಡ್ಕೊಂಡು ನೀನು ಹಿತ ಕೊಡ್ತದ. ಅದಕ್ಕೆ ಯಾರಿಗೂ ಬೇಕಾಗಿಲ್ಲ, ಅಜ್ಜವರಿಗೆ ಆರ್ತಿ ಅಪ್ಪವ್ರಿಗೆ ಆರ್ತಿ ಇದ್ರ ಅವಶ್ಯಕತೆ ಇರಲಿಲ್ಲ. ಯಾರು ಬೇಕಂತಾರ ಪಡ್ಕೊಂತಾರ, ಯಾರು ಬಿಟ್ಕೊಂತಾರ. ನನಗೇನಾಗೋಯ್ತು ಇದರಿಂದ, ಯಾರು ಅನ್ಯ ಭಕ್ತಿ ಭಾವದಿಂದ ಬರ್ತಾರ, ಯಾರೇ ಇರಲಿ ಅವರು, ಅವರೆಲ್ಲರ ನನ್ನವರು. ಯಾರು ದೂರ ಸರಿದು ಹೀನ ವಿಷಯಗಳಿಗೆ ಪ್ರವೃತ್ತ ಆಗ್ತಾರ, ಅವರು ಹಣೆ ಬರ ಹೋಗ್ತಾರ. ಅದಕ್ಕೆ ಅವರು ಎಲ್ಲರೂ ನನ್ನವರನ್ನು ಭಾವ ಇತ್ತು. ಆ ಒಂದು ಚಿಂತನೆಯನ್ನು ನಾವು ಮತ್ತೆ ಪುನಃ ಪರಂಪರೆಯನ್ನು ಮತ್ತೆ ಬೆಳಗಬೇಕು, ಮತ್ತೆ ಇದು ಹಂಗ ಆಗಬೇಕು ಅನ್ನುವಂಥ ಕಳಕಳಿ ಪರಿಣೋತ್ಸವ. ಆ ಕಾಲಕ್ಕೆ ಹೆಂಗಿತ್ತು ಮತ್ತೆ ಹಂಗಾಗಬೇಕಿಲ್ಲ. ಪ್ರತಿ ಮನೆಯಲ್ಲಿ ಚಿಂತನೆ ನಡಿಬೇಕು, ಅಂತ ಸಜ್ಜನರು ಹುಟ್ಟಬೇಕು, ಅಂತ ಸಹೃದಯಗಳಲ್ಲಿ ಆಗಬೇಕು. ಹೆಂಗೆ ನಡ್ಕೊಂತಿದ್ರು? ಯಾರು ಬಂದರೂ ಸದ್ಯಕ್ಕೆ ಮನೆ ಕರ್ಕೊಂಡೋಗಿ ಊಟ ಮಾಡಿ ಕಳಿಸ್ತಿದ್ರು. ಹೆಂಗ್ ಭಕ್ತರು ಬಂದ್ರೆ ಹೊಳೆನೋ ಮನೆಯಾಗ ಊಟ ಶಿವಾನಂದವರಿದ್ದಾಗ. ಈ ಪರಿಸ್ಥಿತಿ ಹೆಂಗೈತಿ? ಅರ್ಥಾತ್ ಏನಪ್ಪಾ ಅಂದ್ರೆ ನಾವು ಹೀನ ಸಂಸ್ಕಾರಗಳನ್ನ ಒಳ ತುಂಬಿಕೊಂಡಾಗ ಸಜ್ಜನರ ಸಂಘಕ್ಕೆ ಹೊರ ಹುಟ್ಟುವುದಿಲ್ಲ. ಮತ್ತು ಅದರಿಂದ ಎಲ್ಲ ಅನುಭವಿಸೋದು ನಾವು ಅನುಭವಿಸ್ತೇವೆ. ಅದಕ್ಕೆ ಈ ಚಿಂತನೆಯಿಂದ ನಾವು ದೂರ ಸರಿದೀವಿ ಅಂದ್ರೆ ದುಃಖ ತಪ್ಪಿದ್ದಲ್ಲ, ಚಿಂತೆ ತಪ್ಪಿದ್ದಲ್ಲ. ಸಜ್ಜನರ ಸಂಘ ಯಾವಾಗಲೂ ಸವಿಯನ್ನು ಕೊಡ್ತೈತಿ, ದುರ್ಜನರ ಸಂಘ ದುಃಖವನ್ನು ಕೊಡ್ತೈತಿ. ಅದಕ್ಕೆ ಈ ಸಂಘ ಇವತ್ತು ಕಡಿಮೆ ಸಂಖ್ಯೆದೊಳಗೆ ಸೇರಿರ್ಬೋದು, ಆದ್ರೆ ಯಾರ್ಯಾರು ಸೇರಿರಿ ಈ ವಿಚಾರಗಳನ್ನ ಆಚರಣೆ ತಗೊಂಡು ಬರ್ತೀರಿ, ಅವ್ರವ್ರ ಮನೆತನ ಉನ್ನತ ಹಂತಕ್ಕೆ ಹೋಗ್ತದೆ. ಸಂಶಯ ಬೇಡ. ಯಾಕಂದ್ರೆ ಒಂದು ಮನೆತನ ಅಂದ್ರೆ ಬರೀ ಮನುಷ್ಯರಲ್ಲ, ಅವ್ರ ವಿಚಾರಧಾರೆಗಳು, ಅವರ ಚಿಂತನೆಗಳು, ಅದು ಒಬ್ಬರಿಂದ ಮತ್ತೊಬ್ಬರಿಗೆ, ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ಪೂರ್ಣ ಮನೆಯ ಅಂಥ ವಾತಾವರಣ ಸೃಷ್ಟಿ ಆಗಿದ್ದಾದ್ರೆ ಆ ಮನೆಯಲ್ಲಿ ಶಾಂತಿನ ಉಳಿತೈತಿ, ಭೇದ ಭಾವ ಅಳಿತೈತಿ, ಎಲ್ಲರೂ ಒಂದು ಅನ್ನೋ ಭಾವ ಬರ್ತೈತಿ, ಅಲ್ಲಿ ಶಾಂತಿ ಇರ್ತೈತಿ. ಎಲ್ಲಿ ವಿಚಾರಗಳಿರೋದಿಲ್ಲ, ಭೇದ ಭಾವ ಉಟ್ಕೊತೈತಿ, ಬಡದಾಟ ಶುರುವಾಗ್ತಾವು, ಅಲ್ಲಿ ಶಾಂತಿ ಕದಡ್ತೈತಿ, ಅಲ್ಲಿ ದುಃಖ ಆವರಿಸ್ಕೊಂತೈತಿ. ಅದಕ್ಕೆ ಈ ಚಿಂತನೆಯನ್ನು ನಾವು ಸದಾ ಮಾಡಬೇಕು. ಏನೋ ಇವತ್ತು ಆ ವಿಷಯನ ತೆಗೆದ್ರು ಅಂತ ಇಷ್ಟೆಲ್ಲ ಹೇಳಬೇಕಾಯ್ತು. ಆ ವಿಷಯವನ್ನು ತೆಗೆದ್ರು ಯಾಕೆ ಇವತ್ತು ಹೇಳ್ಬೇಕಾಯ್ತು? ಅಷ್ಟು ನಾವು ಹೇಳಿದ್ವಿ. ಯಾಕೆ ಹೇಳ್ಬೇಕಾಯ್ತು ಅಂದ್ರೆ ಕಳಕಳಿಯಿಂದ.
ಇದು ಮುಂದಿನ ಪೀಳಿಗೆಗೆ ಉಳಿಬೇಕಿದು. ಇದರ ಮಹತ್ವವನ್ನು ತಿಳಿಬೇಕು, ಅದನ್ನ ಅನುಭವಿಸ್ಬೇಕು ಎಲ್ಲರೂ ಅಂತ ಒಂದು ಕಳಕಳಿ. ಇದರಿಂದ ದೂರ ಆದ್ರೆ ಏನಾಕತಿ, ಹಾನಿ ಇರುವುದು ನಿಮಗ ಮತ್ತೊಂದೇ ಆಗಿ ಇಲ್ಲ ಅಂತ ಸತ್ಯವನ್ನು ನಾವು ತಿಳ್ಕೊಂಡ ಮುಂದೆ ನಾವು ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದಾದ್ರೆ ಜೀವನ ಸಾರ್ಥಕತೆ ಅಂತ ತಿಳ್ಕೊಂಡು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ.